ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಂದರೆ ಅಪ್ಪು ಹೋಗಿ ರಾಷನ್ ತರ್ತಾ ಇದ್ದ. ಸೊ ರಾಷನ್ದಾಗ ಏನೇನು ತಂದಾನೆ ಅದು ನಿಮ್ಮೊಂದಿಗೆ ಶೇರ್ ಮಾಡ್ಬೇಕನ್ನಿಸ್ತೆ, ಅದಕ್ಕೆ ಮಾಡಿದೆ. ಈವನ್ ಏನೇನು ತಂದಿದ್ದಾನೆ ನಿಮ್ಗೆ ಕೂಡ ಐಡಿಯಾ ಬರ್ಬೋದು ಅಂತ ಮಾಡಿದ್ದೇನೆ. ಸೊ ಇಲ್ಲಿ ಸಾಮಗ್ರಿದಾಗ ಏನೇನು ಹತ್ತೆ ಅಷ್ಟೇ ತಂದಿದ್ದಾನೆ, ಎಕ್ಸ್ಟ್ರಾ ಏನು ಬೇಡ ಅಂತ. ಏನು ಬೇಕಾಗಿದ್ದು ಹೆಂಗಾದರೂ ಇಲ್ಲಿ ಸನಿನೇ ಅದಾವೆ ಊರ ಕಡೆ, ಅದಕ್ಕೆ ಬೇಡ. ಇಲ್ಲಿ ಏನು ಹತ್ತಿತ್ತೇಳಿ ತಂದಿದ್ದಾನೆ. ಇಲ್ಲಿ ಬಂದು ಫ್ರೀಡಮ್ ರಿಫೈಂಡ್ ಆಯಿಲ್ ತಂದಿದ್ದಾನೆ. ಅದರ ನಂತರ ಅಕ್ಕಿ ಚೀಲ ತಂದಿದ್ದಾನೆ. 3 ಮಂದಿ ಇರೋದ್ರಿಂದ ಅಷ್ಟೇನು ಅಕ್ಕಿ ಹತ್ತಂಗಿಲ್ಲ, ಯಾಕಂದ್ರೆ ಊರ ಕಡೆ ರೊಟ್ಟಿ ಚಪಾತಿ ಮೇನು, ಅಕ್ಕಿ ಅನ್ನ ಉಣೋದು ಕಡಿಮೆ. ಸೊ ಅದ್ರ ನಂತರ ಇಲ್ಲಿ ಚಹಾ ಪತ್ತಿ, ಅದ್ರ ನಂತರ ಕಡಲೆಬೇಳೆ, ಸಕ್ರೆ ಎಲ್ಲರೂ ಜಾಸ್ತಿ ತಂದ್ಕೋತಾರೆ. ನಾವು ಕೂಡ ಅಷ್ಟೇ. ವಿಜೇತ ಹೋದ್ಮೇಲೆ ಖಂಡಿತ 5 ಕಿಲೋ ಅಂತ ತೊಳಂಗಿಲ್ಲ, ಬಟ್ ಡೆಫಿನೆಟ್ಲಿ 3 ಕಿಲೋ 2 ಕಿಲೋ ಖಂಡಿತ ತೋತೀವಿ. ಚಹಾ ಮಾಡೋದ್ರಿಂದ ನಾವು 2 ಹೊತ್ತು ತುಂಬ ಹತ್ತುತ್ತೆ. ಇಲ್ಲಂದ್ರೆ ಡೆಫಿನೆಟ್ಲಿ 3 ಹೊತ್ತು ಮಾಡ್ತಾರೆ ನಾಷ್ಟ ಆದಮೇಲೆ, ಬಟ್ ನಾವು ಅಷ್ಟು ಕೊಡೋಂಗಿಲ್ಲ. ಸೊ ಅದರ ನಂತರ ಏನೇನು ಆ ಥರ ಹೇಳಕತ್ತಿ ಇಲ್ಲ ನಾನೇ ತೋರಿಸ್ತೀನಂತ ಪೇಸ್ಟು ಜೀರಿಗೆ ತಂದಿದ್ದಾರೆ, ಅದು ಅವನೇ ತೋರಿಸಿದ್ದಾನೆ, ನೀವು ನೋಡ್ಬೋದು. ಇಲ್ಲಿ ಏನಂದರೆ ಅವಲಕ್ಕಿ ಅಷ್ಟು ಅವಲಕ್ಕಿ ಚೆನ್ನಾಗಿ ಸಿಗೋದಿಲ್ಲ, ಪಾಕಿಟೇ ತರಿಸ್ತೀವಿ. ಇಲ್ಲಿ ಬೆಲ್ಲ ಕೂಡ ತಂದಿದ್ದಾನೆ 100% ನ್ಯಾಚುರಲ್ ಅಂಥೇಳಿ, ಯಾಕಂದ್ರೆ ಫಸ್ಟ್ ಅಲ್ಲೇ ತುಂಬಿಸ್ತಾರೋ ರಾಷನ್, ಅಲ್ಲೇ ಹೋಗಿದ್ರು. ಅದರ ನಂತರ ಮೈದಾ ತಂದಿದ್ದಾನೆ. ಮೈದಾ ಇದಕ್ಕಂದ್ರೆ ಡೆಫಿನೆಟ್ ಎಲ್ಲರೂ ಗೊತ್ತಿರ್ಬೋದು, ಮನ್ಯಾಗ ಪುರಿ ಆಲಿ ಅಥವಾ ಎಣ್ಣೆಗೆ ಮಾಡಬೇಕಂದ್ರೆ ಮೈದಾ ತುಂಬ ಬೇಕಾಗೋ ಒಂದು ವಸ್ತು. ಅದರ ನಂತರ ಪೋಹ ತಂದಿದ್ದಾನೆ. ನಾ ಅಂದಂಗೆ ಲೂಸ್ ಪೋಹ ಸಿಕ್ಕಿ ಕಡೆ ಚಲೋ ಸಿಕ್ಕಲ್ಲ, ಅದಕ್ಕೆ ಅವ ಪ್ಯಾಕೆಟ್ ತರ್ತಾನೆ. ಅದರ ನಂತರ ಇಲ್ಲಿ ರುಚಿಗಳು ತಂದಿದ್ದಾನೆ. ಅವ ದೀಪಕ್ಕಷ್ಟೇ ಬಳಸ್ತಾರೆ, ಊಟ ಅಡುಗೆಗೆ ಯಾವತ್ತೂ ಅದು ಬಳಸಂಗಿಲ್ಲ. ಸೊ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ, ಅದು ಖಂಡಿತ ಎಲ್ಲಿ ಗೊತ್ತು. ಅದರ ನಂತರ ಈ ಸರಿ ಶೇಂಗಾ ತುಂಬ ಚೆನ್ನಾಗಿ ಬಂದಿದೆ ಶೇಂಗಾ. ಯಾಕಂದರೆ ಹೋದ ಸಲ ಮಮ್ಮಿ ಅಂದಿದ್ಲು ಶೇಂಗಾ ಚೆನ್ನಾಗಿ ಬರ್ತಿಲ್ಲ ಅಂಗಡಿಯೂ. ಈ ಸರಿ ಚೆನ್ನಾಗಿ ಬೆಳೆ ಬಂದಿದೆ, ಹೊಸ ಬೆಳೆ ಇದು ಹೊಸದು, ಅದಕ್ಕೆ ಶೇಂಗಾ ತುಂಬ ಚೆನ್ನಾಗಿ ಬಂದಿದೆ. ಇದು ಏನು ತೋರಿಸ್ತಾ ಇದ್ದೀನಿ ಅಂದ್ರೆ, ಫಂಕ್ಷನ್ ಮಾಡಿದ್ವಿ, ಎಲ್ಲರ ಮುಂದೆ ಶೇರ್ ಮಾಡೀನಿ, ಟೆಂಗಕ್ಕೆ ತುಂಬ ಬಂದಿದ್ದು. ಸೊ ಅದಕ್ಕೆ ಹೆರಿಚಿ ಚೆನ್ನಾಗಿ ಬಿಸಿಲಾಗಿ ಒಣಗಿಸಿ ನೆವಕ ನಾವು ಕೂಡ ಒಯ್ತೀನಿ ಹೋಗಾಗಿ, ಮತ್ತು ಮಮ್ಮಿಯವರಿಗೆ ಕೂಡ ಆಗುತ್ತೆ. ಇದು ಚೆನ್ನಾಗಿ ಪಲ್ಯದಾಗೆ ಹಾಲಿ ಅಥವಾ ಸಾರಿನಾಗೆ ಚೆನ್ನಾಗಿ ರುಚಿ ಬರುತ್ತೆ ಹಾಕಿದ್ರೆ, ಅದಕ್ಕೆ ಇಬ್ಬರಿಗೆ ಆಗುತ್ತೆ ಅಂತ ನಾನು ಇಲ್ಲಿ ಹೆರಿಚಿ ಬಿಸಿಲಾಗ ತುಂಬ ಚೆನ್ನಾಗಿ ಒಣಗಿಸೀನಿ. ನಾನು ಏನೇನು ತೊಗೊಂಡು ಬರ್ತಾಯಿದ್ದೀನಿ ಅಂತ ಖಂಡಿತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಅದೊಂದು ವಿಡಿಯೋ ಕೂಡ ಮಾಡ್ತೀನಿ. ಈ ವಿಡಿಯೋ ಖಂಡಿತ ಇಷ್ಟ ಆದರೆ ತುಂಬ ಸಪೋರ್ಟ್ ತುಂಬ ಪ್ರೀತಿ ಕೊಡ್ರಿ ಅಂತ ಹೇಳ್ತಾ ಮುಂದೆ ಸಿಗೋಣ. ಮುಂದೆ ಹೀಗೆ ಚೆನ್ನಾಗಿ ಬ್ಲಾಗ್ ಮಾಡ್ತೀನಿ, ಏನೇನು ಮೆಮ್ರೀಸ್ ಇದ್ದಾವೆ ಅಥವಾ ನಂದು ದಿನ ಡೈಲಿ ವ್ಲಾಗ್ಸ್ ಏನೇನು ಮಾಡ್ತೀನಿ ಡೈಲಿ ಅದು ಕೂಡ ತೋರಿಸ್ತೀನಿ. ಆ ಥರ ಕೂಡ ನೋಡ್ರಿ, ತುಂಬ ಹೆಲ್ಪ್ ಮಾಡ್ತಾನೆ ಅವ್ರ ಆಯಿಗೆ. ಇಲ್ಲಿ ಬಾಯಿ ಕೂಡ ಇಬ್ಬರು ಹೇಳ್ತಿದ್ದಾರೆ, ತುಂಬ ಚಲೋ ಅನಿಸುತ್ತೆ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಅಕ್ಕಿಯಲ್ಲಿ ಬಿಸಿ ತೋರಿಸ್ತಾ ಇದ್ಲು, ನಾ ಹೇಳ್ತಾ ಇದ್ದೆ ನಿಮ್ಮ ಕಡೆ ಅಕ್ಕಿ ಹೆಂಗೆ ಸಿಗ್ತಾವೆ ಅಂತ. ನಮ್ಮ ಕಡೆ ತುಂಬ ನಾವು ಸಣ್ಣ ತೊತೀವಿ, ಸ್ವಲ್ಪ ದುಬಾರಿ ಇದ್ದರು, ಬಟ್ ಸ್ವಲ್ಪ ಮೆತ್ತಿಗಿರ್ತಾವಲೆ. ನಿಮ್ಮ ಕಡೆ ಹೆಂಗೆ ಇದ್ದಾವೆ ಅಂತ ಹೇಳಿ ಅಂತ ನಾನು ಹೇಳಿದ್ದೆ ಮಮ್ಮಿಗೆ. ಅದಕ್ಕೆ ಮಮ್ಮಿ ಏನು ಮಾಡ್ತಿದ್ದಾಳೆ ತೋರಿಸ್ತಾ ಇದ್ದಾಳೆ. ಆ ಥರ ಅಂತಿದ್ದ, ಇದು ಏನಮ್ಮಿ ಅಂತ. ಇದು ಎಣ್ಣೆ ಅಮ್ಮ, ಮತ್ತು ಇದು ಐತಿಲ್ಲ ಅಂತಂದ, ಬಟ್ ಅದು ದೀಪಕ್ಕಷ್ಟೇ, ಇದು ಉಣಕ್ಕಷ್ಟೇ ಅಂತ ಹೇಳ್ತೆ. ಅವನಿಗೆ ಕೂಡ ಹೇಳ್ತಾ ಇದ್ದೆ. ಇಲ್ಲಿ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ 5 ಲೀಟರ್ದು ಒಮ್ಮೆ ತರ್ತಾರೆ. ಮತ್ತು ಇಲ್ಲಿ ಹೇಳ್ತಾ ಇದ್ದೆ, ಮಮ್ಮ ಎಲ್ಲ ಹಾಕಿ ನೋಡುತ್ತೆ. ಆಯಿ ಅಂದರೆ ತುಂಬ ಇಷ್ಟ ಅವನಿಗೆ. ತುಂಬ ಟೈಮ್ ಸ್ಪೆಂಡ್ ಮಾಡ್ತಾನೆ. ಊರಿಗೆ ಹೋಗೋಕೆ ಕೂಡ ಅಷ್ಟೇ, ಹೋಗೋಕೆ ತುಂಬ ಥರ ಮಿಸ್ ಮಾಡ್ತಾನೆ. ಅದರ ನಂತರ ಚಹಾ ಕುಡಿಯೋದು ಕೂಡ ಆಗಿದೆ. ಈಗ ಅಡುಗೆ ಮಾಡಬೇಕು, ಮಮ್ಮಿ ಹೋಗಿ ಅಡುಗೆ ಮಾಡ್ತಾಳೆ. ಸೊ ನನಗೆ ಸ್ವಲ್ಪ ವಾಯ್ಸ್ ಮಾಡೋದಿತ್ತು, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಇವತ್ತು. ಸೊ ನೋಡ್ಬೋದು ಎಷ್ಟು ಕಷ್ಟಪಟ್ಟು ಇಡ್ತಿದ್ದಾನೆ, ಕ್ಯೂಟ್ ಅನಿಸುತ್ತೆ ಈ ಥರ ಮಾಡೋದು. ಇಷ್ಟೆಲ್ಲ ಅವನೇ ಇಟ್ಟಿದ್ದಾನೆ, ನೋಡ್ತೀರಾ ನೀವು. ಸೊ ಅದಕ್ಕೆ ಚೆನ್ನಾಗಿ ಆಟ ಆಡ್ತಾನೆ ತುಂಬ ಅಂದರೆ, ಯಾಕಂದರೆ ಇಲ್ಲಿ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ಮಾಡ್ತಾನೆ. ಅಲ್ಲಿ ಇರೋದ್ರು ನಾವು 3 ಮಂದಿ, ಅವ್ರ ಪಾಪ ಡ್ಯೂಟಿ ಹೋಗ್ತಾರೆ, ನಾನು ಇಲ್ಲಿ ಕೆಲಸನಾಗ ಬ್ಯುಸಿ ಇರ್ತೀನಿ. ಆಯಿ ಮುತ್ತೆ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಇಲ್ಲಿ ಬಂದಾಗೊಮ್ಮ. ಸೊ ನೋಡ್ಬೋದು ಅಕ್ಕಿ ತುಂಬ ಚೆನ್ನಾಗಿತ್ತು. ನಾಪು ಕೂಡ ಅಂದೆ ಚೆನ್ನಾಗಿದ್ದೇವೆ ನೋಡುತ್ತೆ. ಮಾಡ್ಕೊಂಡು ಕೂಡ ಒಂದು ಮಾಡ್ಕೊಂಡಿವಿ ನಾನೇ ಅಕ್ಕಿ ಮಮ್ಮಿ ಅನ್ನ ಸಾರು ಮಾಡಿದ್ಲು. ತುಂಬ ರುಚಿ ಹತ್ತುತ್ತಾ ಇದ್ದು. ಬಾಯ ಕೂಡ ಅಕ್ಕಿ ತುಂಬ ಸಣ್ಣ ಕೂಡ ಇದ್ದಾವೆ. ನಿಮ್ಮ ಕಡೆ ನೀವು ಹೆಂಗೆ ಅಕ್ಕಿ ಬಳಸ್ತೀರ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಡೆ ಅಕ್ಕಿ ಬಾವು ಏನಾದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗೋಣ ಮುಂದಂದು. ಮಮ್ಮಿ ಅಥರ್ವ ಕೂಡ ಬಾಯ್ ಮಾಡ್ತಾರೆ, ಅವ್ರು ಕೂಡ ನೋಡ್ರಿ. ಸೊ ನೋಡ್ಬೋದು ಏನು ಹೇಳ್ತಾ ಇದ್ದೆ ಅಂದರೆ, ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಈ ವಿಡಿಯೋ ಇಲ್ಲಿಗೆ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ, ಥ್ಯಾಂಕ್ ಯು.